ನೋಡಿ ಹೆಂಗೆ ಕ್ಲೀನ್ ಮಾಡಿ. ಜ್ವರ ಬಂದಿದ್ವ ನಿನಗೆ? ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಚೇತನ್ ವ್ಲಾಗ್. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಒಬ್ಬಳೇ, ವಿಶ್ವ ನೋಡೋಕ್ಕೆ. ಸೊ ಟ್ರೈನಲ್ಲಿ ಹೋಗ್ತಾ ನಮ್ಮ ಮನೆ ಡ್ರಾಪ್ ಮಾಡ್ತಾರೆ. ಇವಾಗೆಲ್ಲ ಫುಲ್ ರೆಡಿಯಾಗಿದ್ದೀನಿ, ಒಬ್ಬಳೇ ಹೋಗ್ತಾ ಇದ್ದೀನಿ ಭದ್ರಾವತಿಗೆ. ತುಂಬ ದಿನದ ಮೇಲೆ ವಿಶ್ವ ನೋಡೋಂಗಾಗೈತೆ, ಸೊ ಅದಕ್ಕೆ ಬನ್ನಿ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೊರಟಿದ್ದೀವಿ, ಫುಲ್ ರೆಡಿಯಾಗಿದ್ದೀನಿ. ಬ್ಯಾಗೆಲ್ಲ ರೆಡಿ ಆಯಿತು. ನಮ್ಮ ಮನೆಯವ್ರು ಆಚೆ ತೊಗೊಂಡೋದ್ರು ಬ್ಯಾಗು, ಒಂದೇ ಬ್ಯಾಗ್ ತೊಗೊಂಡೋಗ್ತು. ಒಬ್ಬಳೇ ಇವತ್ತು ಟ್ರಾವೆಲ್ ಮಾಡೋದು ನಾನು. ನೋಡೋಣ ಹೇಗಾಗುತ್ತೋ ಟ್ರಾವೆಲಿಂಗ್. ಅದರಲ್ಲೂ ಪೀರಿಯಡ್ ಬೇರೆ ಆಗಿದೆ ಇವತ್ತೇ. ಪೀರಿಯಡ್ ಎಲ್ಲ ಯಾವ ಲೆಕ್ಕ, ನನ್ನ ಮಗಳು ನೋಡಬೇಕು ಅಷ್ಟೇ ನಾನು. ಸೊ ಬಾಯ್ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ. ಹಾಕಂಗಿದ್ರೆ ಹಾಕು. ನಮ್ಮ ಮನೆಯವರು ಲಾಕ್ ಮಾಡ್ತಾ ಇದ್ದಾರೆ ಮನೆ. ಗಾಯ್ಸ್, ಇಲ್ಲಿ ಟೀ ಕುಡಿಯೋಕ್ಕೆ ಬಂದ್ವಿ. ಟೀ ಕುಡ್ಕೊಂಡು, ಟ್ರೈನಲ್ಲಿ ಟೀ ಚೆನ್ನಾಗಿರಲ್ಲ, ಸೊ ಅದಕ್ಕೆ. ಎಲ್ಲಿ ಬನ್ನಿ ಗಾಯ್ಸ್, ಟೀ ಕುಡಿಯೋಣ. ಬನ್ನಿ ಟೀ ಕುಡಿಯೋಣ. ನಮ್ಮ ಮನೆಯವರು ನನ್ನ ಡ್ರಾಪ್ ಮಾಡಿಬಿಟ್ಟು ಹೋದರು. ನಾನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಗೈಸ್. ಇವಾಗ ಒಬ್ಬಳೇ ನಡ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಗೇಟ್ ಕ್ಲೋಸ್ ಮಾಡಿದ್ರೆ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಕನ್ಸ್ಟ್ರಕ್ಷನ್ ಹೆಂಗೆ ನಡೀತಾ ಇದೆ ನೋಡಿ ಫ್ರೆಂಡ್ಸ್. ಯಪ್ಪ, ದೊಡ್ಡ ಹಳ್ಳನೇ ತೆಗ್ದವ್ರೆ. ಇನ್ನೂ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಇದು ಎಷ್ಟೊಂದು ಯಪ್ಪ ಹೆಂಗೆ ಕಟ್ಸ್ತವ್ರೆ ಅಂದರೆ. ಗೈಸ್, ರೈಲ್ವೆ ಸ್ಟೇಷನ್ ಒಳಗೆ ಬಂದೆ. ಇದು ಯಾವುದೋ ಟ್ರೈನ್ ನಿಂತೈತೆ. ಶಿವಮೊಗ್ಗ ಟ್ರೈನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಹೋಗಿ ನಾನು ಟಿಕೆಟ್ ತಗೋತೀನಿ. ಪಾಪ ನೋಡಿ ಎಲ್ಲ ಕ್ಲೀನ್ ಮಾಡ್ತವ್ರೆ. ಜನ ಎಲ್ಲ ಅದು ಇದು ಹಾಕಿ ಎಲ್ಲ ಗಲೀಜು ಮಾಡ್ತಾರೆ. ನೋಡಿ ಹೆಂಗೆ ಕ್ಲೀನ್ ಮಾಡ್ತಾರೆ. ಅವ್ರ ಕೆಲಸನೇ ಅದು. ಆದರೂ ಕೂಡ ಅಲ್ಲಲ್ಲಿ ಏನೇನೋ ಬೀಸಾಕೋದೆಲ್ಲ ಮಾಡಬಾರ್ದು. ಅವ್ರಿಗೂ ಇದು ಇರುತ್ತಲ್ವ ಕೆಲಸ ಅಂತ ಹೇಳಿ ಎಲ್ಲನೂ ಅವ್ರ ಹತ್ರ ಮಾಡ್ಸೋಕ್ಕಾಗುತ್ತಾ? ಬನ್ನಿ ಫ್ರೆಂಡ್ಸ್, ಇಲ್ಲಿ ಟಿಕೆಟ್ ತಗೊಳ್ಳೋಣ. ಭದ್ರಾವತಿ ಒಂದು. ಹಿಂದೆ ಲಾಸ್ಟು. ನೋಡಿ ಗಾಯ್ಸ್, ತಗೊಂಡೆ ಟಿಕೆಟ್. ಶಿವಮೊಗ್ಗ ಭದ್ರಾವತಿ ಅಲ್ಲಿಗೆ ಹಿಂದೆ ಹೋಗ್ಬೇಕಂತೆ. ಬಂದೆ ಟ್ರೈನ್ ಒಂದು ಕುತ್ಕೊಂಡಿದ್ದೀನಿ. ಸೀಟ್ ಸಿಕ್ಕಿದೆ. ಟ್ರೈನಲ್ಲಿ ಕುತ್ಕೊಂಡಿದ್ದೀನಿ. ಗಾಯ್ಸ್, ಇವಾಗ ಭದ್ರಾವತಿಗೆ ಬಂದೆ. ಇವಾಗ ಭದ್ರಾವತಿಗೆ ಬಂದೆ. ನಮ್ಮ ಮಾವ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಮಾವ.
ಜಸ್ಟ್ ಬಂದೆ ನಾನು ಭದ್ರಾವತಿಗೆ. ಮಾವ ಬರ್ತಾನಂತೆ. ನಮ್ಮ ಮಾವ ಬೈಕ್ ತೊಗೊಂಡು ಬರ್ತಾ ಇದ್ದಾರೆ ಗೈಸ್. ಸೊ ಅದಕ್ಕೆ ವೇಟ್ ಮಾಡಬೇಕು ಇಲ್ಲೇ ನಮ್ಮ ಮಾವ ಬರೋ ಗಂಟ. ಬೈಕ್ ತಗೊಬರ್ತಾರಂತೆ. ನಮ್ಮ ಮಾವ ಈಗ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಮಳೆ ಇಲ್ಲ ಗೈಸ್ ಈ ಸಲ. ನಮ್ಮ ಪಾಪು ರಿಯಾಕ್ಷನ್ ಹೆಂಗಿರುತ್ತೆ ಈ ಸಲ ನೋಡೋಣ. ಸೆಕೆಂಡ್ ಸಲ ಇದು. ಫಸ್ಟ್ ಸಲ ಆ ಥರ ರಿಯಾಕ್ಷನ್ ಕೊಟ್ಟಳು. ಈ ಸಲ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ನೋಡಬೇಕು ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ. ತುಂಬ ಟ್ರೈನ್ ಬಂದಮೇಲಂತೂ ಫುಲ್ಲು ಇಲ್ಲಿ ರಶ್ ಆಗಿಬಿಡುತ್ತೆ ಗೈಸ್. ಆಟೋಗಳೇ ಜಾಸ್ತಿ ಆಗಿದ್ದಾವೆ ಇಲ್ಲಿ. ಅಪ್ಪ ಓಡಾಡೋಕ್ಕೆ ಆಗಲ್ಲ. ಟ್ರೈನ್ ಬಂದ ತಕ್ಷಣ ಸಖತ್ ಆಟೋಗಳು. ನಮ್ಮ ಮಾವ ಅವ್ರಿಗೆ ವೇಟ್ ಮಾಡ್ತಾಯಿದ್ದೀನಿ, ಬೈಕ್ ತಗೊಬರ್ತೀನಿ ಅಂದರು. ಇನ್ನೂ ಬಂದಿಲ್ಲ. ಅಜ್ಜಿಗೆ ಹುಷಾರಿಲ್ವಂತೆ, ಸೊ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದಾರೆ. ಹಂಗೆ ಅಲ್ಲಿಂದನೇ ಬರ್ತೀನಿ ಅಂತ ಬರ್ತಾಯಿದ್ದಾರೆ. ನಮ್ಮ ಪಾಪುನೂ ಆಸ್ಪತ್ರೆಯಲ್ಲೇ ಇದ್ದಾಳಂತೆ, ನೋಡಬೇಕು. ಮನೆಗೆ ಹೋದರೆ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡ್ಬೋದು ಅವಳು ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನಾನು ನೋಡಿ ಅಂತ. ಅವಳು ಇವಾಗ ಹಾಸ್ಪಿಟ್ಲಲ್ಲಿ ಇದ್ದಾಳಂತೆ. ಸೊ ಅಲ್ಲಿ ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲ್ಲ ಅನಿಸುತ್ತೆ, ಮೇ ಬಿ. ನೋಡಬೇಕು ಗೈಸ್, ಸಾಧ್ಯ ಆದರೆ ತೆಗಿತೀನಿ. ಇಲ್ಲೇ ನಿಂತ್ಕೊಂಡಿದ್ದೀನಿ ರೈಲ್ವೆ ಸ್ಟೇಷನ್ ಎದುರಿಗೆ. ನಮ್ಮ ಮಾವ ಆಚೆ ಬಂದು ನಿಂತ್ಕೊ ಅಂದರು, ಇನ್ನೂ ಬಂದಿಲ್ಲ. ಬಂದರು ನಮ್ಮ ಮಾವ, ಅಲ್ಲಿದ್ದಾರೆ. ವೈಟ್ ಕಲರ್ ಶರ್ಟ್. ವಿಶ್ವ ಚೆನ್ನಾಗಿದೆಯಾ? ಏಕೆ ಆಸ್ಪತ್ರೆಗೆ ಹೋಗಿ ಬಂದ? ಹೌದು. ವಿಶ್ವ ಮಮ್ಮಿ ಅಂತ ರಕ್ಕಿ. ಚೆನ್ನಾಗಿದ್ದೀನಿ ಅಂತ ಊಟ. ಹೋಗ್ತೀನಿ, ಬಾಯ್. ಹೋಗ್ತೀನಿ, ಬಾಯ್. ಚೆನ್ನಾಗಿದ್ದೀನಿ ಮಮ್ಮಿ. ಚೆನ್ನಾಗಿದೆಯಾ ಮಮ್ಮಿ? ಚೆನ್ನಾಗಿದೆಯಾ ವಿಶ್ವ? ಜ್ವರ ಬಂದಿದ್ವ ನಿನಗೆ? ಜ್ವರ ಬಂದಿತ್ತಾ? ಎಲ್ಲಿ ಬಂದಿತ್ತು ಜ್ವರ? ಜ್ವರ, ತಲೆನೋವು ಎಲ್ಲ ಬಂದಿತ್ತು. ಎಲ್ಲಿ ಬಂದಿತ್ತು? ಎಲ್ಲಿ ಬಂದಿತ್ತು ಜ್ವರ? ನೋಡ್ಕೊಂಡೆ ಅವಳೆ. ಜ್ವರ ಎಲ್ಲಿ ಬಂದಿತ್ತು ತೋರ್ಸು. ಬಂಗಾರ ಚಿನ್ನೋಳು ಬಂಗ್ರಿ. ಬಾಯ್. ಲೈಕ್ ಮಾಡಿ. ಹಾಯ್ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಎಲ್ಲ ಫ್ರೆಶ್ ಅಪ್ ಆಗಿ ದೋಸೆ ತಿಂದೆ. ದೋಸೆ ಹಾಕ್ಕೊಟ್ಟಿದ್ರು. ನನ್ನ ಜೊತೆಗೆ ಆಟ ಆಡಿ ಅವಳು ಮನೆ ಕಂಡ್ಲು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.